Hi everyone, Assalamu alaikum. How are you all? This is my first vlog after Ramadan. 1 month we were just at home, did not go anywhere, so we just planned going out to Mangalore to have ice cream. Yes, we came to Mangalore. This is Naturals ice cream. This is newly opened one. More than half an hour now wait ಮಾಡಬೇಕಾಗಿತ್ತು because it was too much crowded. You can see the ice cream parlor. It's not that big, but ice cream was very tasty. To show you all, I just took a video of menu. You can see the menu, different varieties and different flavors. ಇದ್ರ ಹೆಸರು ಏನು ಗೊತ್ತಾ, ಗಜಿಬಿಜಿ ಅಂತ. ಇದಕ್ಕೆ ಪ್ಯಾಷನ್ ಫ್ರೂಟ್ಸ್, ಐಸ್ ಆ್ಯಪಲ್, ಬ್ಲೂಬೆರೀಸ್, ಆಮೇಲೆ ಟೆಂಡರ್ ಕೊಕೊನಟ್ ಐಸ್ ಕ್ರೀಮ್ ಎಲ್ಲ ಹಾಕಿದ್ದಾರೆ. ದಟ್ ವಾಸ್ ಜಸ್ಟ್ ಯಮ್ಮಿ. ಇಲ್ಲಿ ನೀವು ಮಸ್ಟ್ ಟ್ರೈ ಮಾಡಬೇಕಾಗಿರೋದು ಗಜಿಬಿಜಿ ಅಂತ ಒಂದು ಐಸ್ ಕ್ರೀಮ್. ಎಷ್ಟು ಫನ್ನಿಯಾಗಿದೆಯಲ್ವಾ. ಆಮೇಲೆ ಐಸ್ ಆ್ಯಪಲ್, ಆ ಫ್ಲೇವರು ತುಂಬ ಚೆನ್ನಾಗಿದೆ. ಐಸ್ ಆ್ಯಪಲ್ನ ಕಟ್ ಮಾಡಿ ಹಾಕ್ಕೊಟ್ಟಿರ್ತಾರೆ. ದಟ್ ವಾಸ್ ವೆರಿ ನೈಸ್. ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ, ನಮಗಂತೂ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ವಿ ಕೇಮ್ ಟು ಕುಲ್ಕಿ ಹಬ್. ವಿ ಟುಕ್ ಕುಲ್ಕಿ ಶರ್ಬತ್ and that was also just yum. Look at them, how they are preparing it. We had, and then we came back home. This is next day. ನನ್ನ ಸಿಸ್ಟರ್ ಇಲ್ವಲ್ಲ, ನನ್ನ ಸಿಸ್ಟರ್ ಮನೆಗೆ ಹೋಗಬೇಕಾಗಿತ್ತು. ಅವ್ರ ಮೇಡ್ ಬರ್ತಾರೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗೋದಕ್ಕೆ. ಸೊ ವಿ ಕೇಮ್ ಹಿಯರ್ ಟು ಮೈ ಸಿಸ್ಟರ್ಸ್ ಹೌಸ್. ಮನೆಯಲ್ಲಿ ಯಾರೂ ಇಲ್ದಿರ ಮನೆ ಅಂತೂ ತುಂಬಾ ಖಾಲಿ ಅನ್ನಿಸ್ತಿದೆ. ಬಿಲಾಲ್ ಆ್ಯಂಡ್ ಫಾತಿಮಾ, ಐ ಆಮ್ ಮಿಸ್ಸಿಂಗ್ ಯು ವೆರಿ ಮಚ್. We went to the Smart Bazaar. This is located in Udupi. You will find almost everything there. We had to buy few things. We took and we came back. We came to Zudio. ಇಲ್ಲೇನು ಗೊತ್ತಾ, ಝೂಡಿಯೋದಲ್ಲಿ ಇಟ್ಸ್ ಆಲ್ ಅಫೋರ್ಡೆಬಲ್. ಯು ಹ್ಯಾವ್ ಡಿಫ್ರೆಂಟ್ ಕಲೆಕ್ಷನ್ಸ್. ಸಮ್ಮರ್ ವೇರ್ಸ್ ಆರ್ ವೆರಿ ಗುಡ್. ಬೈಯಿಂಗ್ ಕ್ಲೋತ್ಸ್ ಫ್ರಮ್ ಝೂಡಿಯೋ ಇಟ್ಸ್ ವರ್ತ್. ಕಮಿಂಗ್ ಟು ಉಡುಪಿ and not coming to restaurant to have food, that is impossible for Numan. Shalas, it's one newly opened restaurant in Udupi. ಎಸ್, ಇಲ್ಲಿಗೆ ಬಂದ್ವಿ. ನೋಡಿ, ಫಿಶಸ್ ಎಲ್ಲ ಲೈವ್ ಆಗಿ ಇಟ್ಟಿದ್ದಾರೆ. ಏನೇನೆಲ್ಲ ಬೇಕು ಹೇಳಿದ್ರೆ ದೇ ವಿಲ್ ಕುಕ್ ಇಟ್ ಫಾರ್ ಅಸ್ ಆ್ಯಂಡ್ ಗಿವ್. ದಿಸ್ ಪ್ರಾನ್ಸ್ ತಂದೂರಿ, ಇದ್ರ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್. ದಿಸ್ ಇಸ್ ಚಿಕನ್ ತಂದೂರಿ. ಇದೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಮಸ್ಟ್ ಟ್ರೈ ರೆಸ್ಟೋರೆಂಟ್ ಅಂತಲೇ ಹೇಳ್ಬೋದು. ಫುಡ್ ಮಾತ್ರ ಅಮೇಝಿಂಗ್ ಆಗಿತ್ತು. ವಿ ಹ್ಯಾಡ್ ಅ ಗುಡ್ ಡಿನ್ನರ್, ಅಲ್ಹಮ್ದುಲಿಲ್ಲಾ, ಆ್ಯಂಡ್ ವಿ ರಿಟರ್ನ್ ಬ್ಯಾಕ್ ಹೋಮ್.
This was next day and Numan went to school. Akka on her duty. ನಮ್ಮ ದೊಡ್ಡಪ್ಪಗೆ ಒಬ್ರಿಗೆ ಹುಷಾರಿಲ್ಲ ಅಂತ ಹೇಳಿದ್ದೆ. ಥ್ಯಾಂಕ್ಸ್ ಫಾರ್ ಆಲ್ ಯೋರ್ ಪ್ರೇಯರ್ಸ್, ಹಿ ಈಸ್ ಫೀಲಿಂಗ್ ಬೆಟರ್ ನಾವು. ಅವ್ರನ್ನ ನೋಡ್ಬಿಟ್ಟು ಹೋಗೋಣ ಅಂತ ಬಂದೆ. ಲುಕ್ ಎಟ್ ಅರ್ಮಾನ್. ಇವರು ನಮ್ಮ ಅಣ್ಣ, ದೊಡ್ಡಣ್ಣ. ಇವರು ಈದ್ ಮುಬಾರಕ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಎಲ್ಲಿಂದ ಬಂದಿರೋದು ಎಲ್ಲಿಂದ? ನಮ್ಮ ತಮ್ಮ ಒಬ್ಬ ಇದ್ದಾನೆ, ಅಲ್ಲಿ ಬರ್ತಾ ಇದ್ದಾನೆ ತಮ್ಮ. ಅದು ಅವ್ರು ಯಾಕೋ ಬರ್ತಾ ಇಲ್ವಲ್ಲ ಈ ಕಡೆ. ತಮ್ಮ ಅವ್ರು ಯಾಕೋ ಬರ್ತಾ ಇಲ್ಲ ಅಲ್ಲ ಈ ಕಡೆ. ಬನ್ನಿ, ಸ್ವಲ್ಪ ಬನ್ನಿ ಈ ಕಡೆ ಬನ್ನಿ ಸರ್, ಬನ್ನಿ ಸರ್. ಅಲೀಜಾ ನೋಡಿ, ಅವಳು ಗೊತ್ತು, ಅವಳು ನನ್ನ ಯೂಟ್ಯೂಬ್ ಚಾನಲಲ್ಲಿ ಬರ್ತಾಳೆ ಅಂತ. This is next day and it is Friday. Jumma Mubarak to everyone. ನನ್ನ ಡ್ಯಾಡಿ ಬ್ರದರ್ ಒಬ್ಬರು ಕತ್ತರಲ್ಲಿರೋದು, ಅವರು ಇಂಡಿಯಾಗೆ ಬಂದಿದ್ದು. ಆ್ಯಂಡ್ ಅದರ್ 4 ಬ್ರದರ್ಸ್ ಇಂಡಿಯಾದಲ್ಲೇ ಇರೋದು. ಸೊ ಫ್ರೈಡೇ ಆಫ್ಟರ್ ಪ್ರೇಯರ್ ಅವ್ರನ್ನೆಲ್ಲ ಲಂಚಿಗೆ ಕರೆದಿದ್ವಿ. ಸೊ ಐಮ್ ಬಿಸಿ ಕುಕಿಂಗ್. ನಾನು ಫಿಶ್ ಮಾಡಿದ್ದೆ, ಅವರಿಗೆ ಫಿಶ್ ಅಂದರೆ ಇಷ್ಟ. ಸೊ ಫಿಶ್, ಪ್ರಾನ್ಸ್ ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ. ಇದೊಂದು ಪ್ರಾನ್ಸ್ ನೋಡಿ, ಡಿಫ್ರೆಂಟ್ ಆಗಿದೆಯಲ್ಲ. ಫಿಶ್ ಕರಿ ಮಾಡೋಣ ಅಂತ ಗ್ರೈಂಡರ್ಗೆ ಮಸಾಲ ಹಾಕಿದ್ದೀನಿ. ಸೊ ಇಟ್ಸ್ ಗೆಟಿಂಗ್ ರೆಡಿ. I have marinated prawns and fish in masala. It has to rest for at least 1 to 2 hours. Alhamdulillah, they're all having their lunch. Yes, they all had their lunch and left back. This is again a next day and most awaited day. And it was a rainy day. ಈ ಮಳೆಗಂತೂ ಎಷ್ಟು ದಿನದಿಂದ ವೇಟಿಂಗ್. ನುಮಾನ್ ಸ್ಕೂಲಿಗೆ ಬೇರೆ ಲೇಟ್ ಆಗಿತ್ತು ಆ್ಯಂಡ್ ಐ ಡ್ರಾಪ್ಡ್ ಹಿಮ್ ಟು ದ ಸ್ಕೂಲ್. ನನಗೂ ಒಂದು ಸ್ಮಾಲ್ ಡ್ರೈವ್ ಆದಾಗ ಆಯಿತು. Because of rain and thunder, there was no power to cook breakfast. So ಆಚೆ ಕಡೆಯಿಂದ ಇದನ್ನು ತರಿಸಿದ್ದೆ. ದಿಸ್ ಇಸ್ ಕಾಲ್ಡ್ ಕಡಲೆ ಬಜಲ್ ಆ್ಯಂಡ್ ಇಟ್ ವಾಸ್ ಟೇಸ್ಟಿ. ಮಾರ್ನಿಂಗ್ ಇನ್ನೂ 10 o'clock ಆಗಿಲ್ಲ. ಗಂಟ್ಲು ಪೂರ್ತಿ ಕುಡ್ಕೊಂಡು ಬಂದು ಎಷ್ಟು ನಾಟಕ ಮಾಡ್ತಾನೆ ನೋಡಿ. ಇದು ನಮ್ಮ ಮಮ್ಮಿ ಬೆಳೆಸಿರೋ ಬಸಳೆ ಸೊಪ್ಪು. ಸೊ ಟುಡೇ ಐ ಆಮ್ ಕುಕಿಂಗ್ ದಿಸ್. ಬಸಳೆ ಕರಿ ಮಾಡಿದ್ದೆ. ದಿಸ್ ವಾಸ್ ಮೈ ಲಂಚ್ ಪ್ಲೇಟ್. This was about 4-5 days vlog. I will wind up my vlog here. Hope you all liked it. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. I'll come up with more interesting videos. Until then, take care. Bye-bye. Keep me in your prayers.